ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಸಂಗತಿಗಳು ಹೊರಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಾರೆ, ರೇಣುಕಾಸ್ವಾಮಿ ಕೊಲೆಯಾದ ನಂತರದ ದಿನ ಅಂದರೆ ಭಾನುವಾರ ಬೆಳಿಗ್ಗೆ ಏನಿತ್ತು, ಆ ಸಂದರ್ಭದಲ್ಲಿ ದರ್ಶನ್ ಹಾಗೂ ಅವರ ಕುಟುಂಬಸ್ಥರು ಇಲ್ಲಿ ಪೂಜೆ ಮೊರೆ ಹೋಗಿದ್ರು ಅನ್ನೋಂಥ ಮಾಹಿತಿ. ಇದು ಏನಂತಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟು. ಸೊ ಹೊಸಕೆರೆ ಹಳ್ಳಿ ಬಳಿ ಇರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದು. ಸೊ ಈ ಅಪಾರ್ಟ್ಮೆಂಟ್ನಲ್ಲಿ ವಿಜಯಲಕ್ಷ್ಮಿ ಅವರು ವಾಸವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದರೆ ಅವರು ಅವತ್ತು ಪೂಜೆ ಆದ ನಂತರ ಬೆಳಗ್ಗೆ ಬಂದು ಇಲ್ಲಿ ಏನೋ ಪೂಜೆಯಲ್ಲಿ ಭಾಗಿಯಾಗಿದ್ದರು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಅವರು. ಸೊ ಹಾಗೆ ಅವರ ತಾಯಿ, ತಂಗಿ ಹಾಗೆ ಅವರ ಪುತ್ರ ಎಲ್ಲರೂ ಕೂಡ ದರ್ಶನ್ ಅವ್ರ ಜೊತೆ ಇಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಸೊ ಒಂದು ರೀತಿ ಎಲ್ಲೋ ದೇವರ ಮೊರೆ ಹೋಗಿರ್ತಕ್ಕಂತಹ ದರ್ಶನ್ ಅವರು ಪತ್ನಿ ಮನೆಗೆ ಬಂದಿದ್ದರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಏನಂತಂದರೆ ಇಲ್ಲಿಯೇ ಪೂಜೆನ ಮುಗಿಸಿ ಉಪಹಾರವನ್ನು ಸೇವಿಸಿ ನಂತರ ಮೈಸೂರಿಗೆ ಡೆವಿಲ್ ಶೂಟಿಂಗ್ ಆಗಿ ದರ್ಶನ್ ಅವರು ತೆರಳಿದ್ರು ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಸೊ ಇದು ಏನಂತಂದರೆ ವಿಜಯಲಕ್ಷ್ಮಿ ಅವರು ವಾಸವಾಗಿದ್ದಂತಹ ಒಂದು ಅಪಾರ್ಟ್ಮೆಂಟು. ಸೊ ಇದು ಹೊಸಕೆರೆಹಳ್ಳಿ ಬಳಿ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಂತಂದರೆ ದರ್ಶನ್ ಅವರು ಹಾಗೆ ರೇಣುಕಾಸ್ವಾಮಿಯ ಕೊಲೆ ಆದ ನಂತರ ಅವರ ಪತ್ನಿಯ ನಿವಾಸಕ್ಕೆ ಬಂದಿದ್ದರು. ಭಾನುವಾರ ಬೆಳಗ್ಗೆ ಪೂಜೆಯನ್ನು ಮಾಡಿ ನಂತರ ಮೈಸೂರಿನ ಹತ್ರ ತೆರಳಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಜೈನ್, TV9 ಬೆಂಗಳೂರು.